ಇದು ಇವಾಗ ಬೇಸಿಗೆ ಕಾಲ ಸ್ಟಾರ್ಟ್ ಆಯಿತು ಅಲ್ವಾ. ಸೊ ಈ ಒಂದು ಬೇಸಿಗೆ ಕಾಲದಲ್ಲಿ ತುಂಬಾ ಒಂದು ಡಿಹೈಡ್ರೇಟ್ ಆಗುತ್ತೆ ನಮ್ಮ ಶರೀರ. ಅದೇ ರೀತಿ ಗರ್ಭಿಣಿ ಮಹಿಳೆಯರಿಗೆ ಕೆಲವೊಂದು ಡ್ರಿಂಕ್ಸ್ಗಳನ್ನು ತೊಗೋಬಾರ್ದು ಅಂತ ಡಾಕ್ಟರ್ಸ್ ಎಲ್ಲ ಅವಾಯ್ಡ್ ಮಾಡೋದಕ್ಕೆ ಹೇಳ್ತಾರೆ. ಅದೇ ರೀತಿ ನಾವು ಯಾವ ಒಂದು ಹೆಲ್ತಿ ಡ್ರಿಂಕ್ಸ್ಗಳನ್ನ ತೊಗೋಬೋದು ಮತ್ತು ನಾವು ಇದರಿಂದ ನಮ್ಮ ಮಗುವಿನ ಒಂದು ವಿಕಾಸ ಕೂಡ ಹೆಲ್ಪ್ ಆಗಬೇಕು ಮತ್ತು ನಮ್ಮ ಶರೀರ ಕೂಡ ಹೈಡ್ರೇಟ್ ಆಗಿರಬೇಕು. ಹಾಗಾದರೆ ಯಾವ್ಯಾವ ಡ್ರಿಂಕ್ಸ್ಗಳನ್ನ ನಾವು ತೊಗೋಬೋದು ಅನ್ನೋದ್ರ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಈ ಒಂದು ಬೇಸಿಗೆ ಕಾಲದಲ್ಲಿ 5 ಡ್ರಿಂಕ್ಸ್ಗಳನ್ನ ನಾವು ನಮ್ಮ ಶರೀರವನ್ನು ಹೈಡ್ರೇಟ್ ಮಾಡೋದಕ್ಕೆ ಬಳಸ್ಬೋದು ಸ್ನೇಹಿತರೆ. ಅದರಲ್ಲಿ ಮುಖ್ಯವಾಗಿ ಇಲ್ಲಿ ನಾವು ಹೇಳೋದಂತಂದರೆ ನೀವು ಹಾಲನ್ನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಲು ಅಂತಂದರೆ ಒಂದು ಉಗುರು ಬೆಚ್ಚನ ಹಾಲನ್ನು ಕುಡಿಬೇಕಾಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ಕೋಲ್ಡ್ ಆಗಿರುವಂಥ ನೀವು ಹಾಲನ್ನು ಕುಡಿಯೋ ಹಾಗಿಲ್ಲ. ತುಂಬಾ ಅತಿಯಾಗಿ ಕೋಲ್ಡ್ ಆಗಿರುವಂಥ ಹಾಲನ್ನು ಕೂಡ ಅವಾಯ್ಡ್ ಮಾಡಿ. ಈ ಒಂದು ಹಾಲನ್ನು ನೀವು ಡೈಲಿ ಒಂದು ದಿನದಲ್ಲಿ 2 ಗ್ಲಾಸ್ ಆದರೂ ಕುಡಿಬೇಕಾಗುತ್ತೆ. ಈ ಒಂದು ಹಾಲಿನಲ್ಲಿ ಕ್ಯಾಲ್ಶಿಯಂ, ವಿಟಮಿನ್ B12 ಮತ್ತು ಪ್ರೋಟೀನ್ ತುಂಬಾ ಜಾಸ್ತಿ ಇರುತ್ತೆ. ಓಕೆ, ಸೊ ಇದರಿಂದ ನೀವು ಡೈಲಿ ಒಂದು 2 ಹೊತ್ತು ನೀವು ಉಗುರು ಬೆಚ್ಚನ ಹಾಲನ್ನು ಕುಡಿದರೆ ಒಳ್ಳೆಯದು. ಇನ್ನು ಇದಲ್ಲದೆ ರೆಗ್ಯುಲರ್ ಆಗಿ ನೀವು ಹಾಲನ್ನು ಕುಡಿತಾ ಇದ್ದರೆ ಹಾಲಿನಲ್ಲಿರುವಂಥ ವಿಟಮಿನ್ B12, ಪ್ರೋಟೀನ್ ಮತ್ತು ಕ್ಯಾಲ್ಶಿಯಂ ಏನಿರುತ್ತೆ ಇದು ನಿಮ್ಮ ಮಗುವಿನ ವಿಕಾಸಕ್ಕೆ ತುಂಬಾ ಅಗತ್ಯ ಆಗಿರುತ್ತೆ. ಮತ್ತು ಮಗುವಿನ ಎಲುಬು ಸ್ಟ್ರಾಂಗ್ ಆಗಬೇಕು ಅಂದರೆ ಡೈಲಿ ನೀವು 2 ಹೊತ್ತು ಗ್ಲಾಸನ್ನು ಹಾಲನ್ನು ಕುಡಿಬೇಕಾಗುತ್ತೆ. ಈ ಹಾಲು ತುಂಬಾ ಕೋಲ್ಡ್ ಆಗಿರಬಾರ್ದು, ತುಂಬಾ ಒಂದು ಬಿಸಿಯಾಗಿರಬಾರ್ದು, ಒಂದು ನಾರ್ಮಲ್ ಒಂದು ಉಗುರು ಬೆಚ್ಚಗಿನ ಹಾಲಾಗಿರಬೇಕು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಎಳ್ನೀರನ್ನು ಡೈಲಿ ನೀವು 1 ಅಥವಾ 2 ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಈ ಒಂದು ಬೇಸಿಗೆ ಕಾಲದಲ್ಲಿ ತುಂಬಾ ಡಿಹೈಡ್ರೇಟ್ ಆಗುತ್ತೆ ನಮ್ಮ ಶರೀರ. ಅದೇ ರೀತಿ ತುಂಬಾ ಸುಸ್ತಾಗ್ತಾ ಇರುತ್ತೆ. ನಿಮಗೆ ತಕ್ಷಣ ಎನರ್ಜಿ ಬೇಕು ಅಂತಂದರೆ ನೀವು ಎಳ್ನೀರನ್ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಇದನ್ನೇ ನೀವು ಮಧ್ಯಾಹ್ನ 12 ಗಂಟೆಗೆ ಒಂದು ಕುಡೀರಿ ಮತ್ತು ಸಂಜೆ 4 ಗಂಟೆಗೆ ಕುಡೀರಿ. ರಾತ್ರಿ ಹೊತ್ತು ಕುಡಿಯೋ ಅವಶ್ಯಕತೆ ಇಲ್ಲ. ಸೊ ನಾನು ಏನು ಹೇಳಿದ್ದೀನಿ ಈ ರೀತಿ ಮಧ್ಯದಲ್ಲಿ ಟೈಮ್ದಲ್ಲಿ ಮಧ್ಯಾಹ್ನ ಹೊತ್ತು 12ರಿಂದ 4ರವರೆಗೆ ಎನಿ ಟೈಮ್ ನೀವು ಇದನ್ನು ಕುಡಿಬೋದು. ಇನ್ನು ಈ ಒಂದು ಎಳ್ನೀರಿನಲ್ಲಿ ತುಂಬ ಸಾಕಷ್ಟು ಮಿನರಲ್ಸ್ ಮತ್ತು ಎಲೆಕ್ಟ್ರಾಲ್ ತುಂಬಾ ಇರುತ್ತೆ. ಓಕೆ, ಸೊ ಹೀಗಾಗಿ ನೀವು ಇದನ್ನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ತುಂಬಾ ಡಿಹೈಡ್ರೇಟ್ ಆಗ್ತಾಯಿದೆ ಅಥವಾ ಗ್ಯಾಸ್ ಆಗ್ತಾಯಿದೆ ಅಂದರೂ ಕೂಡ ಸೊ ಈ ಒಂದು ತೆಂಗಿನ ಒಂದು ನೀರನ್ನು ನಾವು ಕುಡಿಯೋದ್ರಿಂದ ರೆಗ್ಯುಲರ್ ಆಗಿ ಈ ಒಂದು ಗ್ಯಾಸ್ ಆಗೋದ್ರಿಂದ ಕೂಡ ನಾವನ್ನ ತಪ್ಪಿಸ್ಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನೀವು ಫ್ರೂಟ್ ಜ್ಯೂಸನ್ನು ಕುಡಿಬೋದು ಅಥವಾ ನೀವು ತರಕಾರಿ ಜ್ಯೂಸು ಕೂಡ ಕುಡಿಬೋದು ಇಲ್ಲಿ. ಬಟ್ ಆದರೆ ಈ ಒಂದು ಜ್ಯೂಸಲ್ಲಿ ಬರ್ಫ್ ಹಾಕದಂತಲೇ ನೀವು ಕುಡಿಬೇಕಾಗುತ್ತೆ. ನೀವು ನಾರ್ಮಲ್ ಜ್ಯೂಸನ್ನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸೊ ನೀವು ಇಲ್ಲಿ ಫ್ರೂಟ್ ಜ್ಯೂಸ್ ಕೂಡ ಕುಡಿಬೋದು, ವೆಜಿಟೇಬಲ್ ಜ್ಯೂಸ್ ಕೂಡ ಸಿಗುತ್ತೆ ಮಾರ್ಕೆಟಲ್ಲಿ. ನಿಮಗೆ ಆಗಲ್ಲಪ್ಪ ಅಂತಂದರೆ ಮನೇಲಿ ಕೂಡ ನೀವು ವೆಜಿಟೇಬಲ್ ಜ್ಯೂಸನ್ನು ತಯಾರು ಮಾಡ್ಬೋದು. ಸುಮಾರು ಯೂಟ್ಯೂಬಲ್ಲಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ನೀವು ಮನೆಯಲ್ಲೇ ವೆಜಿಟೇಬಲ್ ಜ್ಯೂಸ್ ಕೂಡ ಮಾಡೋದನ್ನು ಸ್ಟಾರ್ಟ್ ಮಾಡಿ. ಅದ್ರ ಜೊತೆಗೆ ನೀವು ಫ್ರೂಟ್ ಜ್ಯೂಸ್ ಕೂಡ ಕುಡೀರಿ. ಒನ್ ಟೈಮ್ ನೀವು ಫ್ರೂಟ್ ಜ್ಯೂಸ್ ಕುಡಿದ್ರೆ ಒನ್ ಟೈಮು ನೀವು ಏನು ಮಾಡ್ಕೊಂಡ್ರೆ ವೆಜಿಟೇಬಲ್ ಜ್ಯೂಸನ್ನು ಕುಡಿದ್ರೆ ತುಂಬಾ ಒಳ್ಳೆಯದು. ಇದಲ್ಲದೆ ಸ್ಮೂತಿ ನೀವು ಕುಡಿಬೋದು. ಸ್ಮೂತಿ ಅಂತಂದರೆ ಮ್ಯಾಂಗೋ ಸ್ಮೂತಿ ಮಾಡ್ಬೋದು, ಸ್ಟ್ರಾಬೆರಿ ಸ್ಮೂತಿ ಅಂತ ಹೇಳಿ ಸುಮಾರು ರೆಸಿಪಿಗಳು ನಿಮಗೆ ಯೂಟ್ಯೂಬಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಸ್ಮೂತಿ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಒಂದು ಸಾರಿ ಚೆಕ್ ಮಾಡಿ. ಅದು ಹಾಲಿನಿಂದನೇ ಮಾಡಲಾಗುತ್ತೆ ಜಾಸ್ತಿ. ಸೊ ಹೀಗಾಗಿ ಅದನ್ನು ಕೂಡ ಕುಡಿಬೋದು ನೀವು. ಸೊ ಈ ರೀತಿ ನೀವು ಬೇರೆ ಬೇರೆ ಒಂದು ಹಣ್ಣಿನ ಒಂದು ಸ್ಮೂತಿ ಮಾಡಿ ಕುಡಿಯೋದ್ರಿಂದ ತುಂಬಾ ಒಂದು ಒಳ್ಳೆ ಬೆನಿಫಿಟ್ಸ್ ಇದೆ. ಇದಲ್ಲದೆ ನೀವು ಈ ಒಂದು ಸೀಸನಲ್ಲಿ ಅಂದರೆ ಒಂದು ಬೇಸಿಗೆ ಕಾಲದಲ್ಲಿ ಸಿಗುವಂಥ ಒಂದು ಸೀಸನ್ ಹಣ್ಣುಗಳಿರುತ್ತೆ, ಅವನು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಸೊ ಹೀಗಾಗಿ ಈ ಹಣ್ಣುಗಳನ್ನೇ ಬಳಸ್ಕೊಂಡು ನೀವು ಸ್ಮೂತಿ ಮಾಡಿಕೊಂಡು ಕುಡಿಬೋದು. ಸೊ ಇಲ್ಲಿ ಉದಾಹರಣೆಗೆ ನೀವು ಇಲ್ಲಿ ಸ್ಟ್ರಾಬೆರಿ ಯೂಸ್ ಮಾಡ್ಬೋದು, ಮ್ಯಾಂಗೋ ಯೂಸ್ ಮಾಡ್ಬೋದು, ಕಿವಿ ಯೂಸ್ ಮಾಡ್ಬೋದು, ಆ್ಯಪಲ್ ಕೂಡ ಯೂಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮಜ್ಜಿಗೆ ಕುಡಿಬೋದು, ಲಸ್ಸಿ ಕೂಡ ಕುಡಿಬೋದು. ಓಕೆ, ಬಟ್ ಆದರೆ ಮಜ್ಜಿಗೆ ಮತ್ತು ಲಸ್ಸಿ ಏನಿರುತ್ತೆ ತುಂಬಾ ಕೋಲ್ಡ್ ಆಗಿರಬಾರ್ದು, ಒಂದು ಮೀಡಿಯಮ್ ರೂಮ್ ಟೆಂಪ್ರೇಚರಲ್ಲಿರುವಂಥ ಒಂದು ಆದಮೇಲೆ ಕೂಡ ಸೊ ನೀವು ಅದನ್ನು ಕುಡಿಬೋದು. ಡೈರೆಕ್ಟಾಗಿ ತುಂಬಾ ಕೋಲ್ಡ್ ಆಗಿರೋದನ್ನು ಕನ್ಸ್ಯೂಮ್ ಮಾಡ್ಕೋಬೇಡಿ, ಇದರಿಂದ ಬೇಬಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಸೊ ಹೀಗಾಗಿ ಎಷ್ಟಾಗುತ್ತಷ್ಟು ರೂಮ್ ಟೆಂಪ್ರೇಚರ್ಲಿರುವಂಥ ಒಂದು ಮೀಡಿಯಮಲ್ಲಿ ಓಕೆ, ಸೊ ಒಂದು ಉಗುರು ಬೆಚ್ಚಗೂ ಇರಬಾರ್ದು, ತುಂಬಾ ಬಿಸಿ ಇರಬಾರ್ದು, ಅದೇ ರೀತಿ ತುಂಬಾ ಕೋಲ್ಡ್ ಆಗಿರಬಾರ್ದು, ತುಂಬಾ ಒಂದು ಬಿಸಿಯಾಗಿ ಕೂಡ ಇರಬಾರ್ದು. ಸೊ ಆ ರೀತಿ ನೋಡಿಕೊಂಡು ಜ್ಯೂಸನ್ನು ನೀವು ಕನ್ಸ್ಯೂಮ್ ಮಾಡ್ಕೋಬೋದು. ಇಲ್ಲಿ ನೀವು ಡೈಲಿ ಮಜ್ಜಿಗೆ ಕೂಡ ಕುಡಿಬೋದು. ಮಜ್ಜಿಗೆ ನಿಮಗೆ ಒಂದು ಬೇಸಿಗೆ ಕಾಲದಲ್ಲಿ ತುಂಬಾ ಸಿಗುತ್ತೆ. ಸೊ ಮಜ್ಜಿಗೆನೂ ಕೂಡ ನೀವು ಡೈಲಿ 1-2 ಗ್ಲಾಸ್ ಆದರೂ ಕುಡಿಬೋದು. ಅದಿಲ್ಲ ಅಂದರೆ ಲಸ್ಸಿ, ನಿಮ್ಗೆ ಬೋರ್ ಅನಿಸಿದರೆ ಲಸ್ಸಿ ಕೂಡ ನೀವು ಮಾಡಿಕೊಂಡು ಕುಡಿಬೋದು. ಸ್ನೇಹಿತರೆ, ಬೇಸಿಗೆ ಕಾಲದಲ್ಲಿ ಈ ಒಂದು 5 ಡ್ರಿಂಕ್ಸ್ಗಳನ್ನ ನೀವು ಟ್ರೈ ಮಾಡ್ಬೋದು. ಇವು ತುಂಬಾ ಒಂದು ಹೈಡ್ರೇಟ್ ಆಗಿಡಲು ನಿಮಗೆ ಸಹಾಯ ಮಾಡುತ್ತೆ ಮತ್ತು ತುಂಬಾ ಒಳ್ಳೆಯದಾದಂಥ ಒಂದು ಡ್ರಿಂಕ್ಸ್ಗಳು. ಹೋಪ್ ಇವತ್ತು ನೋಡಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಏನೇ ಕೇಳಿದ್ರು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಮತ್ತು ಇದೇ ರೀತಿ ಹೊಸ ವೀಡಿಯೋಸ್ ನೋಡೋದಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.